ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಿರ್ತಕ್ಕಂತಹ ಶಿ ಡ್ವೆಲ್ಟ್ ಅಮಾಂಗ್ ದ ಅನ್ಟ್ರಾಡನ್ ವೇಸ್ ಅಂತಕ್ಕಂತಹ ಒಂದು ಪೋಯಮ್ನ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ, ಮೊದಲಿಗೆ ಈ ಒಂದು ಟೈಟಲ್ ಏನು ಮೀನಿಂಗನ್ನು ಕೊಡುತ್ತೆ ಅನ್ನೋದನ್ನು ನೋಡೋಣ. ಶಿ ಅಂದರೆ ಒಬ್ಬ ಹೆಣ್ಣು ಮಗಳನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೊ ಒಬ್ಬ ಹೆಣ್ಣು ಮಗಳು, ಡ್ವೆಲ್ಟ್ ಅಂದರೆ ವಾಸವಾಗಿರೋದು. ಎಲ್ಲಿ ವಾಸವಾಗಿರ್ತಾಳೆ? ಅಮಾಂಗ್ ದ ಅನ್ಟ್ರಾಡನ್ ವೇಸ್. ಅನ್ಟ್ರಾಡನ್ ಅಂದರೆ ಯಾರು ತುಳಿಯದೇ ಇರತಕ್ಕಂತಹ ಅಥವಾ ಯಾರು ಅಲ್ಲಿಗೆ ಹೋಗದೇ ಇರತಕ್ಕಂತಹ ಒಂದು ದಾರಿ ಅಂತೇಳಿ, ಅಂದರೆ ಕಡಿಮೆ ಜನರು ನಡೆದು ಹೋಗ್ತಕ್ಕಂತಹ ದಾರಿ ಅಂದರೆ ಅಂತಹ ಒಂದು ಪ್ಲೇಸ್ ಅಂತೇಳಿ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಬಹಳಷ್ಟು ಜನಗಳು ಏನು ಹೋಗೋದಿಲ್ವೋ ಅಂತಹ ಸ್ಥಳದಲ್ಲಿ ವಾಸವಾಗಿರ್ತಕ್ಕಂತಹ ಒಬ್ಬ ಮಹಿಳೆ ಅಂತೇಳಿ ನಾವು ಈ ಒಂದು ಪೋಯಮ್ನ ಟೈಟಲನ್ನು ಅರ್ಥ ಮಾಡ್ಕೋಬಹುದಾಗಿದೆ. ಸೊ ಅವಳ ಬಗ್ಗೆ ಈ ಒಂದು ಪೋಯಮ್ ಇದೆ. ಬನ್ನಿ ಹಾಗಾದರೆ ಹಾಗೆ ವಾಸವಾಗಿ ಇದ್ದಂತಹ ಆ ಒಂದು ವುಮೆನ್ ಯಾರಾಗಿದ್ದಾರೆ ಮತ್ತು ಅವಳು ಯಾವ ರೀತಿ ವಾಸವಾಗಿದ್ಲು, ಮುಂದೆ ಅವಳಿಗೆ ಏನಾಯಿತು ಅಂತಕ್ಕಂಥದ್ದನ್ನು ಈ ಒಂದು ಪಾಯಿಂಟ್ಗಳ ಮೂಲಕ ನಾವು ಸಿಂಪಲ್ ಆಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನೋಡಿ, ದಿಸ್ ಈಸ್ ಅ 12-line poem composed in 1798 by ವಿಲಿಯಂ ವರ್ಡ್ಸ್ವರ್ತ್. ಕೇವಲ ಇಲ್ಲಿ ನಾವು 12 ಸಾಲುಗಳನ್ನು ಮಾತ್ರ ನೋಡ್ತಾ ಇದ್ದೇವೆ. ಮತ್ತು 1798ರಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಅವರು ಈ ಒಂದು ಪೋಯಮನ್ನು ಬರೆದಿದ್ದಾರೆ. The present poem explores the concepts of loneliness, unrecognized beauty and unspoken love. ಈ ಒಂದು ಪೋಯಮ್ನಲ್ಲಿರ್ತಕ್ಕಂತಹ ಮುಖ್ಯವಾದ ಥೀಮ್ ಯಾವಪ್ಪ ಅಂದರೆ ಲೋನ್ಲಿನೆಸ್, ಅಂದರೆ ಒಂಟಿತನ. ಮೊದಲಿಗೆ ಹೇಳಿದಾಗೆ ಒಂದು ಟೈಟಲ್ ಏನಿತ್ತೋ, ಇವಳು ಯಾರು ಹೋಗದೇ ಇರತಕ್ಕಂತಹ ಒಂದು ಪ್ಲೇಸಲ್ಲಿ ವಾಸವಾಗಿದ್ಲೋ. ಸೊ ಅದೊಂದು ಒಂಟಿತನದ ಪ್ಲೇಸ್ ಆಗಿರುತ್ತೆ. ಇವಳು ಕೂಡ ಒಂಟಿಯಾಗಿ ಎಲ್ಲಿ ಇರ್ತಾಳೆ. ಸೊ ಇಂತಹ ಒಂದು ಥೀಮನ್ನು ಒಳಗೊಂಡಿದೆ. ಅದರ ಜೊತೆಗೆ ಅನ್ರಿಕಾಗ್ನೈಸ್ಡ್ ಬ್ಯೂಟಿ, ಯಾರೂ ಗುರುತಿಸದೇ ಇರತಕ್ಕಂತಹ ಬ್ಯೂಟಿಯನ್ನು ಕೂಡ ಈ ಒಂದು ಪೋಯಮಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಅಂದರೆ ಆ ಹೆಣ್ಣು ಮಗಳ ಬ್ಯೂಟಿಯನ್ನು ಯಾರೂ ಕೂಡ ಗುರುತಿಸ್ತಾ ಇಲ್ಲ. ಆ್ಯಂಡ್ ಅನ್ಸ್ಪೋಕನ್ ಲವ್ ಅಂದರೆ ಮನಸ್ಸಿನೊಳಗಡೆ ಇರತಕ್ಕಂತಹ ಒಂದು ಪ್ರೀತಿ, ಯಾರ ಮುಂದೆನೂ ಶೇರ್ ಮಾಡದೇ ಇರತಕ್ಕಂಥದ್ದು. ಇಲ್ಲಿ ಯಾರಪ್ಪ ಈ ಒಂದು ಅನ್ಸ್ಪೋಕನ್ ಲವ್ ಅನ್ನು ಇಟ್ಕೊಂಡಿರೋರು ಅಂದರೆ ನಮ್ಮ ಸ್ಪೀಕರ್ ಆಗಿದ್ದಾರೆ. ಅಂದರೆ ಆ ಒಂದು ಲೇಡಿಯ ಬಗ್ಗೆ ಇವರ ಮನಸ್ಸಲ್ಲಿ ಪ್ರೀತಿ ಇದೆ, ಬಟ್ ಅದನ್ನು ಅವರು ಎಂದಿಗೂ ಕೂಡ ಎಕ್ಸ್ಪ್ರೆಷನ್ ಅನ್ನು ಮಾಡೇ ಇಲ್ಲ. ದ ಸ್ಪೀಕರ್ ಲ್ಯಾಮೆಂಟ್ಸ್ ದ ಡೆತ್ ಆಫ್ ಲೂಸಿ. ಈ ಹೆಣ್ಣು ಮಗಳ ಹೆಸರೇನಪ್ಪ ಅಂದರೆ ಲೂಸಿ ಅಂತೇಳಿ. ಸೊ ಅವಳ ಒಂದು ಡೆತ್ ಅನ್ನ, ಅಂದರೆ ಅವಳ ಸಾವನ್ನ, ಅಂದರೆ ಈ ಒಂದು ಪೋಯಮ್ನ ಕೊನೆಗೆ ಅವಳು ಸತ್ತಿರತಕ್ಕಂಥದ್ದು ನಮ್ಮ ಅರಿವಿಗೆ ಬರುತ್ತೆ. ಅದರಿಂದ ನಮ್ಮ ಸ್ಪೀಕರ್ ಲ್ಯಾಮೆಂಟ್ ಅಂದರೆ ದುಃಖಿತರಾಗಿದ್ದಾರೆ. ಎ ಯಂಗ್ ವಿಮೆನ್ ಹೂ ಪಾಸ್ಟ್ ಅವೇ ಇನ್ ದ ಇಂಗ್ಲಿಷ್ ಕಂಟ್ರಿ ಸೈಡ್. ಕಂಟ್ರಿ ಸೈಡ್ ಅಂದರೆ ಹಳ್ಳಿಗಾಡು ಪ್ರದೇಶ ಅಂತೇಳಿ. ಸೊ ಯಾರಿಗೂ ತಿಳಿಯದ ಹಾಗೆ ಇವಳು ತನ್ನ ಮನೆಯಲ್ಲಿ ಸತ್ತು ಹೋಗಿ ಬಿಟ್ಟಿರ್ತಾಳೆ. ಸೊ ಅವಳ ಸಾವಿನಿಂದಾಗಿ ನಮ್ಮ ಸ್ಪೀಕರ್ ತುಂಬಾ ನೋವನ್ನು ಅನುಭವಿಸ್ತಾ ಇರ್ತಾರೆ. ಸೊ ಅವರ ನೋವನ್ನು ನಾವು ಈ ಪೋಯಮ್ ಮೂಲಕ ತಿಳ್ಕೊಳ್ಬಹುದಾಗಿದೆ. ಹರ್ ಬ್ಯೂಟಿ ಆ್ಯಂಡ್ ಪ್ಯೂರಿಟಿ ವರ್ ಮಿಸ್ಡ್ ಥ್ರೂ ಔಟ್ ಹರ್ ಲೈಫ್ ಟೈಮ್. ಅವಳೇನು ಸುಂದರವಾಗಿರ್ತಕ್ಕಂತಹ ಹೆಣ್ಣು ಮಗಳಾಗಿರ್ತಾಳೋ, ತುಂಬ ಪ್ಯೂರಿಟಿಯನ್ನು ಕಾಪಾಡಿಕೊಂಡಂತಹ ಹೆಣ್ಣು ಮಗಳಾಗಿರ್ತಾಳೋ, ಅದೆಲ್ಲವೂ ಕೂಡ ಮಿಸ್ ಆಗಿರುತ್ತೆ ಅವಳ ಲೈಫಲ್ಲಿ. ಯಾಕೆಂದರೆ ಇವಳು ಒಂಟಿತನದಿಂದ ಆ ಒಂದು ಒಂಟಿ ಪ್ಲೇಸಲ್ಲಿ ಬದುಕ್ತಾ ಇರ್ತಾಳೆ. ದ ಫಸ್ಟ್ ಸ್ಟಾಂಜಾ ಬಿಗಿನ್ಸ್ ವಿತ್ ದ ಸ್ಪೀಕರ್ ಡಿಸ್ಕ್ರೈಬಿಂಗ್ ಅ ಮೇಡನ್ ಹೂಸ್ ಐಡೆಂಟಿಟಿ ಈಸ್ ನಾಟ್ ಎಟ್ ಸ್ಪೆಸಿಫೈಡ್. ಮೊದಲನೇ ಒಂದು ಸ್ಟಾಂಜಾದಲ್ಲಿ ನಾವು ಈ ಸ್ಪೀಕರ್ ಏನು ಹೇಳ್ತಾ ಇದ್ದಾರೆ, ಡಿಸ್ಕ್ರೈಬಿಂಗ್ ಅಂದರೆ ವಿವರಿಸ್ತಕ್ಕಂಥದ್ದು. ಯಾರ ಬಗ್ಗೆ ಅಂದರೆ ಮೇಡನ್. ಮೇಡನ್ ಅಂದರೆ ಹೆಣ್ಣು ಮಗಳು ಅಥವಾ ಲೇಡಿ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ತೇವೆ. ಸೊ ಈ ಹೆಣ್ಣು ಮಗಳನ್ನು ಅಂದರೆ ಅನ್ಐಡೆಂಟಿಫೈಡ್, ಯಾರೂ ಕೂಡ ಗುರುತಿಸದೇ ಇರತಕ್ಕಂತಹ ಹೆಣ್ಣು ಮಗಳ ಬಗ್ಗೆ ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಶಿ ರಿಸೈಡೆಡ್ ಇನ್ ಎ ರೂರಲ್ ಏರಿಯಾ. ಮೊದಲಿಗೆ ಹೇಳಿದಾಗೆ ಒಂದು ಹಳ್ಳಿ ಕಾಡಿನ ಪ್ರದೇಶದಲ್ಲಿ ವಾಸವಾಗಿರ್ತಾಳೆ, ಆಫ್ ಸೆಂಟ್ರಲ್ ಇಂಗ್ಲೆಂಡ್. ಅಟ್ ದ ಬ್ಯಾಂಕ್ ಆಫ್ ದ ಡವ್ ರಿವರ್. ಅವಳು ವಾಸವಾಗಿರ್ತಕ್ಕಂತಹ ಒಂದು ಪ್ಲೇಸ್ ಒಂದು ಹಳ್ಳಿಗಾಡು ಪ್ರದೇಶ ಆಗಿರುತ್ತೆ. ಮತ್ತು ಬ್ಯಾಂಕ್ ಅಂದರೆ ದಡ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಡವ್ ಅಂತಕ್ಕಂಥ ಒಂದು ರಿವರ್ ಏನು ಇಂಗ್ಲೆಂಡಲ್ಲಿ ಹರಿಯುತ್ತೋ ಆ ನದಿಯ ದಡದ ಮೇಲೆ ಏಕಾಂತ ಸ್ಥಳದಲ್ಲಿ ಇವಳು ವಾಸವಾಗಿರ್ತಾಳೆ. ವೇರ್ ಲೆಸ್ ಪೀಪಲ್ ಯೂಸ್ ಟು ವಾಕ್. ತುಂಬ ಕಡಿಮೆ ಜನ ಆ ಒಂದು ಪ್ಲೇಸಲ್ಲಿ ನಡೆದಾಡ್ತಾ ಇದ್ರು, ಯಾರು ಕೂಡ ಅಷ್ಟೊಂದು ಹೋಗ್ತಾ ಇರಲಿಲ್ಲ. She was a young single lady who didn't receive the love and respect she deserved throughout her life. ಅವಳು
ಅವಳಿಗೆ ಯಾರ್ದಾದ್ರೂ ಪ್ರೀತಿ ಸಿಗಬೇಕಾಗಿತ್ತು, ಬಟ್ ಯಾರ ಪ್ರೀತಿಯೂ ಕೂಡ ಅವಳಿಗೆ ಸಿಕ್ಕಿರಲಿಲ್ಲ. ಸಿಂಗಲ್ ಆಗಿ ಏಕಾಂತವಾಗಿಯೇ ಅವಳ ಇಡೀ ಜೀವನವನ್ನ ಅವಳು ಸಾಗಿಸಿಬಿಟ್ಟಿರ್ತಾಳೆ. The speaker begins to describe the lady in a greater detail. ಎಸ್, ನೆಕ್ಸ್ಟ್ ಸ್ಟಾಂಜದಲ್ಲಿ ನಮ್ಮ ಪೋಯೆಟ್ ಅವಳನ್ನ ಬೇರೆ ಒಂದು ವಸ್ತುಗಳ ಕಡೆ, ವಿಷಯಗಳ ಕಡೆ ಕಂಪೇರ್ ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ. He compares her to a violet concealed by a mossy stone that no one really cared to notice. ಎಸ್, ನೋಡಿ, ನಮ್ಮ ಪೋಯೆಟ್ ಅಥವಾ ಸ್ಪೀಕರ್ ಆ ಒಂದು ಹೆಣ್ಣು ಮಗಳನ್ನು ಯಾರಿಗೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂತೇಳಿ. ವೈಲೆಟ್ ಅಂದರೆ ನೀವು ಚಿತ್ರದಲ್ಲಿ ಗಮನಿಸಬಹುದು, ಈ ರೀತಿಯಾಗಿರ್ತಕ್ಕಂತಹ ಒಂದು ಹೂವು ಆಗಿರುತ್ತೆ. ಮಾಸಿ ಸ್ಟೋನ್, ಮಾಸಿ ಅಂದರೆ ನಾವು ಏನು ಪಾಚಿ ಕಟ್ಟಿರ್ತಕ್ಕಂಥದ್ದು, ಚಿತ್ರದಲ್ಲಿ ನೀವು ಗಮನಿಸಬಹುದು ಕಲ್ಲು ಬಂಡೆಗಳಿದ್ದಾವೆ, ಆ ಕಲ್ಲು ಬಂಡೆಯ ಮೇಲೆ ಪಾಚಿ ಕಟ್ಕೊಂಡಿದೆ. ಸೊ ಇದರ ಅರ್ಥ ಇಷ್ಟೇ, ಆ ಒಂದು ಕಲ್ಲು ಬಂಡೆಯ ಸ್ಥಳದಲ್ಲಿ ಯಾರೂ ಕೂಡ ಹೋಗ್ತಾ ಇರಲಿಲ್ಲ. ಅಂದರೆ ಅದೊಂದು ಏಕಾಂತದ ಸ್ಥಳ ಆಗಿರುತ್ತೆ. ಅಂತಹ ಏಕಾಂತದ ಸ್ಥಳದಲ್ಲಿ ಈ ಒಂದು ವೈಲೆಟ್ ಯಾವ ರೀತಿ ಅರಳಿ ನಿಂತಿದೆನೋ ಅದಕ್ಕೆ ಯಾರಿಂದಾನೂ ಕೂಡ ಧಕ್ಕೆ ಬರೋದಿಲ್ಲ, ಅದು ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳೋದಿಲ್ಲ. ಸೊ ಆ ಒಂದು ವೈಲೆಟ್ ಫ್ಲವರ್ಗೆ ನಮ್ಮ ಪೋಯೆಟ್ ಈ ಒಂದು ಹೆಣ್ಣು ಮಗಳನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ಒನ್ ರಿಯಲಿ ಕೇರ್ಡ್ ಟು ನೋಟಿಸ್, ಯಾರು ಗಮನಕ್ಕೂ ಕೂಡ, ನೋ ಒನ್ ಗಮನಕ್ಕೆ ಬಂದೇ ಇರೋದಿಲ್ಲ. ಹಾಗೆ ಆ ಹೂವು ಹೇಗಿರುತ್ತೋ ಈ ಹೆಣ್ಣು ಮಗಳು ಕೂಡ ಯಾರ ಗಮನಕ್ಕೂ ಬರದೇನೆ ವಾಸವಾಗಿರ್ತಾಳೆ. She was just as lovely as a star that shines alone in the night sky. ಎಸ್, ನೋಡಿ, ಮತ್ತೊಂದು ಅದ್ಭುತವಾದಂತಹ ಒಂದು ಕಂಪ್ಯಾರಿಸನ್ ಅನ್ನ ಇಲ್ಲಿ ಪೋಯೆಟ್ ಕೊಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ, ಆಕಾಶದಲ್ಲಿ ಒಂಟಿ ನಕ್ಷತ್ರ ಯಾವ ರೀತಿ ಪಳಪಳ ಹೊಳಿತಾ ಇರುತ್ತೋ, ಅಂದರೆ ಒಂದೇ ಒಂದು ನಕ್ಷತ್ರ ಹೊಳಿತಾ ಇರಬೇಕಾದ್ರೆ ನಾವು ಆಕಾಶದಲ್ಲಿ ಬೇರೆ ಏನನ್ನೂ ಕೂಡ ನೋಡೋದಿಲ್ಲ. ಇಡೀ ಆ ಆಕಾಶದಲ್ಲಿ ಅದನ್ನು ಮಾತ್ರ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿನೇ ಈ ಹೆಣ್ಣು ಮಗಳು ಆ ಒಂದು ಹಳ್ಳಿಗಾಡಿನಲ್ಲಿ ಏಕಾಂತವಾಗಿ ವಾಸ ಆಗಿದ್ಲು ಅಂತಕ್ಕಂಥದ್ದನ್ನ ತುಂಬ ದುಃಖದಿಂದಾನೇ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಫ್ಯೂ ಪೀಪಲ್ ನ್ಯೂ ದಿಸ್ ಯಂಗ್ ವಿಮೆನ್. ಎಸ್, ತುಂಬ ಕಡಿಮೆ ಜನ. ಫ್ಯೂ ಪೀಪಲ್ ಅಂದರೆ ಬೆರಳೆಣಿಕೆಯಷ್ಟು ಜನ ಅಂತ ಹೇಳಿ ನಾವು ಹೇಳ್ಬೋದು. ಅಷ್ಟು ಜನರಿಗೆ ಮಾತ್ರ ಈ ಹೆಣ್ಣು ಮಗಳ ಪರಿಚಯ ಇರುತ್ತೆ. ಪರಿಚಯ ಅಂದರೆ ಕೇವಲ ಅಲ್ಲಿದ್ದಾಳೆ ಅಂತಕ್ಕಂಥದ್ದು ಮಾತ್ರ ಗೊತ್ತಿರುತ್ತೆ. ಅವಳ ಹೆಸರು ಲೂಸಿ. ಆಫ್ಟರ್ ಶಿ ಪಾಸ್ಡ್ ಅವೇ, ಸಿನ್ಸ್ ಶಿ ವಾಸ್ ಅನ್ನೋನ್ ಟು ದೆಮ್. ಎಸ್, ನೋಡಿ, ಆ ಕಡಿಮೆ ಜನಕ್ಕೂ ಯಾವಾಗ ಗೊತ್ತಾಯ್ತಪ್ಪ ಅಂದರೆ ಇವಳು ಸತ್ತು ಹೋದ್ಮೇಲೆ ಗೊತ್ತಾಗಿದ್ದು. ಪಾಸ್ಡ್ ಅವೇ, ಅವಳು ಪಾಸ್ಡ್ ಅವೇ ಅಂದರೆ ಡೈಡ್ ಅಥವಾ ಸತ್ತು ಹೋಗೋದು. ಸೊ ಅವಳು ಸತ್ತ ನಂತರದಲ್ಲಿ ಇಲ್ಲಿ ಒಬ್ಬ ಹೆಣ್ಣು ಮಗಳಿದ್ಲು ಅಂತಕ್ಕಂಥದ್ದು ಕೆಲ ಜನಗಳಿಗೆ ಗೊತ್ತಾಗುತ್ತೆ. ಅಷ್ಟೊಂದು ಏಕಾಂಗಿಯಾಗಿ ಅವಳು ಜೀವನವನ್ನು ಸಾಗಿಸಿರ್ತಾಳೆ. ವೆನ್ ಶಿ ವಾಸ್ ಅಲೈವ್. ಎಸ್, ಅವಳು ಬದುಕಿದ್ದಾಗ ಅನ್ನೋನ್ ಅಂದರೆ ಪರಿಚಯವೇ ಇಲ್ಲದೆ ಇರತಕ್ಕಂತಹವಳಾಗಿದ್ಲು ಎಲ್ರಿಗೂ ಕೂಡ. ನನ್ಲೆಸ್ ಶಿ ಈಸ್ ನೋ ಲಾಂಗರ್ ಅಲೈವ್. ಈಗ ಅವಳು ಜೀವಂತವಾಗಿ ಇಲ್ಲ. ಆ್ಯಂಡ್ ಹ್ಯಾಸ್ ಬೀನ್ ಬೆರೀಡ್ ಇನ್ ದ ಡರ್ಟ್. ಬೆರೀಡ್ ಅಂದರೆ ಹೂತು ಹಾಕೋದು, ಮಣ್ಣಿನಲ್ಲಿ ಅವಳನ್ನು ಈಗ ಹೂತು ಹಾಕಲಾಗಿದೆ, ಅಂದರೆ ಸತ್ತು ಹೋಗಿಬಿಟ್ಟಿದ್ದಾಳೆ. ಸಿಗ್ನಿಫಿಕೆಂಟ್ಲಿ ಇಂಪ್ಯಾಕ್ಟಿಂಗ್ ದ ಸ್ಪೀಕರ್. ಸಿಗ್ನಿಫಿಕೆಂಟ್ಲಿ ಅಂದರೆ ಬಹಳಷ್ಟು ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಅವಳ ಸಾವು ಬೇರೆ ಜನರ ಮೇಲೆ ಪ್ರಭಾವವನ್ನು ಬೀರದೇ ಇರಬಹುದು, ಆದರೆ ತಮ್ಮ ಪ್ರೀತಿಯನ್ನು ಮನಸ್ಸಲ್ಲೇ ಇಟ್ಟುಕೊಂಡಂತಹ ನಮ್ಮ ಸ್ಪೀಕರ್ ಅವಳ ಸಾವಿನಿಂದಾಗಿ ಕಂಗಾಲಾಗಿ ಹೋಗ್ತಾರೆ. ಅವರ ಮನಸ್ಸಿನಲ್ಲಿ ಲ್ಯಾಮೆಂಟಿಂಗ್ ಅಂದರೆ ಅನೇಕ ವೇದನೆಗಳು ಮೂಡ್ತವೆ. ಸೊ ಈ ಒಂದು ಪೋಯಮ್ ಏನಿದೆನೋ ಇದೊಂದು ಎಲಿಜಿ ಟೋನನ್ನು ಹೊಂದಿದೆ. ಈ ರೀತಿ ಅದ್ಭುತವಾಗಿರ್ತಕ್ಕಂತಹ ಒಂದು ಪೋಯಮನ್ನು ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.